ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿಂದ ವರಮಹಾಲಕ್ಷ್ಮಿ ಸೀರೆಗೆ ಕಳಶಕ್ಕೆ ಯಾವ ಥರ ಸೀರೆ ಉಡ್ಸೋದಂತ ಹೇಳ್ತೀನಿ. ಫಸ್ಟ್ ಇದು ಸೀರೆ ತೊಗೊಂಡಿದ್ದೀನಿ. ಈ ಸೀರೆಯಲ್ಲಿ ಏನು ಬರುತ್ತೆ, ನೆರಿಗೆ ಬರುತ್ತಲ್ಲ, ಅದನ್ನು ಸಪ್ರೇಟ್ ತೊಗೊಬಿಡ್ಬೇಕು. ನೆರಿಗೆ ನಮಗೆ ಕಳಶಕ್ಕೆ ಎಷ್ಟು ಬೇಕು ಅದಷ್ಟು ನೋಡ್ಕೊಂಡು ತೆಗ್ದು ಆ ಕಡೆಗೆ ಇಟ್ಕೊಬಿಡ್ಬೇಕು. ನನಗೆ ಇದಿಷ್ಟು ಬೇಕು ಸೆಲ್ಗು, ಸೊ ಅದಕ್ಕೆ ಇದಿಷ್ಟು ತೆಗ್ದು ಈ ಕಡೆ ಇಟ್ಬಿಟ್ಟಿದ್ದೀನಿ. ಇನ್ನು ಈ ಪಾಟ್ಸ್ ಮಾತ್ರ ನನಗೆ ಈ ಕಳಶಕ್ಕೆ ಸೀರೆ ಉಡ್ಸೋದಕ್ಕೆ ನೆರಿಗೆ ತೊಗೊಳಕ್ಕೆ ಬೇಕು. ಸೊ ಎಲ್ಲರೂ ಈ ಥರ ಈ ಕಡೆಯಿಂದ ನಿಮಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಈ ಕಡೆಯಿಂದ ನೆರಿಗೆ ತೊಗೋತೀನಿ ಅಂದರೆ ತೊಗೋಬೋದು. ಬಟ್ ನನಗೆ ಆ ಥರ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ನಾನು ಈ ಥರನೇ ನೆರಿಗೆ ತೊಗೋತಿದ್ದೀನಿ. ನನಗೆ ಇದೇ ಈಸಿ ಅನಿಸುತ್ತೆ, ಯಾಕಂದರೆ ಇದು ಬೇಗನೂ ತೆಗಿಬೋದು. ಅದು ತೆಗಿಬೇಕಿದ್ರೆ ಒಂದು ಸಣ್ಣ ಒಂದು ದಪ್ಪ ಆಗಿಬಿಡುತ್ತೆ. ಹಾಗಾಗಿ ನಾನು ಈ ಥರನೇ ನೆರಿಗೆ ತೊಗೋತಿದ್ದೀನಿ. ಇಲ್ಲಿ ನೋಡಿ, ಇದು ಸೆಗ್ಗಿಗೆ ಅಂತ ಬಿಟ್ಕೊಂಡಿರೋದು ನಾನು. ಇನ್ನು ಅದು ಬಿಟ್ರೆ ಮುಂದೆ ಬರೋ ಎಲ್ಲ ಸೀರೆನೂ ನೆರಿಗೆ ಈ ಥರ ತೊಗೊಂಡಿದ್ದೀನಿ. ಈಗ ಇಲ್ಲಿ ಇದನ್ನು ಪಿನ್ ಮಾಡ್ಕೋತೀನಿ. ಒಂಚೂರು ಮೇಲೆ ಕೆಳಗಡೆ ಆಗಬಾರ್ದು, ಆ ಥರ ಪಿನ್ ಮಾಡ್ಕೋಬೇಕು. ಈ ಥರ ಪಿನ್ ಮಾಡಾದ್ಮೇಲೆ ಇಲ್ಲೇನು ನೆರಿಗೆ ತೆಗೆದಿರ್ತೀವಿ ಸೇಮ್ ಇಲ್ಲೂ ಅದೇ ಬರುತ್ತೆ. ಸೊ ಅದನ್ನು ಹಿಂಗೇನೆ ಇಟ್ಕೋಬೋದು. ನಿಮ್ಗೆ ಸಣ್ಣ ಬೇಕಂದರೆ ಸಣ್ಣನೂ ತೊಗೋಬೋದು, ದಪ್ಪನೂ ತೊಗೋಬೋದು. ನಂದು ಸೀರೆ ಇದು ಸ್ವಲ್ಪ ರಫ್ ಇದೆ, ಹಾಗಾಗಿ ನಾನು ಇಷ್ಟೇ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜಲ್ಲಿ ನೆರಿಗೆಗಳು ತೊಗೊಂಡಿದ್ದೀನಿ. ನೋಡಿ, ಈ ಥರ ನೀಟಾಗಿ ಬರುತ್ತೆ, ಬೇಗನೂ ಆಗುತ್ತೆ ಈ ಥರ ತೆಗೆದ್ರೆ. ಅದಕ್ಕೆ ಈ ಥರ ತಗೊಂಡಿದ್ದೀನಿ ನಾನು. ಮೇಲ್ಗಡೆ ಒಂದು ಪಿನ್ ಇತ್ತು, ಇದು ಕೆಳಗಡೆ, ಮತ್ತು ಇಲ್ಗಡೆ ಬೇಕು ಅಂದರೆ ತಗೋಬೋದು, ಇಲ್ಲಾಂದರೆ ಇಲ್ಲ. ಬಟ್ ನಾನು ತಗೋತೀನಿ, ಯಾಕೆಂದರೆ ನೀಟಾಗಿ ಕೂರಲಿ ಅಂತ. ಇವಾಗ ಈ ಸೈಡ್ದೆಲ್ಲ ಫುಲ್ಲು ನಾನು ನೆರಿಗೆ ತಗೊಂಡು 3 ಕಡೆ ಪಿನ್ ಮಾಡ್ಕೊಂಡಿದ್ದೀನಿ ಈ ಸೈಡ್ದೆಲ್ಲ. ಇವಾಗ ನೆರಿಗೆ ಕಡೆ ಮಾತ್ರ ಪಿನ್ ಮಾಡಬೇಕು. ನೆರಿಗೆನೂ ಅಷ್ಟೇ ಮಡಿಸಿ ಹಿಂಗೇನೆ ತಗೊಬಿಡ್ತೀನಿ. ನಿಮಗೆ ಸೀರೆ ಎಷ್ಟು ಬಾರ್ಡರ್ ಇರುತ್ತೆ ಅಷ್ಟರಲ್ಲಿ ತೊಗೊಳ್ಳಿ. ಸಣ್ಣ ಬೇಕಂದರೆ ಸಣ್ಣನಾದರೂ ಮಾಡ್ಕೋಬೋದು, ಇಲ್ಲ ದಪ್ಪ ನೆರಿಗೆ ಬೇಕು ಅಂದರೆ ದಪ್ಪನಾದರೂ ಮಾಡ್ಕೋಬೋದು. ಇವಾಗ ನಾನು ಸೆಟ್ ಪಿನ್ ಮಾಡ್ಕೊಂಡಿದ್ದೀನಿ ನೋಡಿ, 3 ಕಡೆ ಪಿನ್ ಮಾಡ್ಕೊಂಡಿದ್ದೀನಿ. ಇಷ್ಟಿಷ್ಟೇ ಹತ್ರಕ್ಕೆ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಇಷ್ಟು ಗ್ಯಾಪ್ ಬಿಟ್ಟಿದ್ದೀನಿ ನಾನು.
ಗ್ಯಾಪ್ ಬಿಟ್ಟು ಇಷ್ಟನ್ನು ಮಾತ್ರ ಪಿನ್ ಮಾಡಿದ್ದೀನಿ. ಇವಾಗ ನೋಡಿ ಸೀರೆ ಕಳ್ಸಕ್ಕೆ ಯಾವ ಥರ ಉಡಿಸ್ತೀನಿ ಅಂತ. ಇದೊಂದು ಬಿಂದಿಗೆ ಇದೆ, ಬಿಂದಿಗೆಗೆ ಈ ಥರ ಕಡ್ಡಿನ ಕಟ್ಕೊಂಡಿದ್ದೀನಿ, ಯಾಕೆಂದರೆ ಸೆರ್ಗಿಲಿಂದ ಹಾಕಿ ಈ ಕಡೆಯಿಂದ ಬರುತ್ತಲ್ಲ ಅದಕ್ಕೋಸ್ಕರ. ನೀವು ಈ ಥರ ಕಡ್ಡಿನ ಯೂಸ್ ಮಾಡಿ. ಇವಾಗೇನು ಪಿನ್ ಮಾಡಿದ್ದೀರಾ 3 ಪಿನ್ನು ನೋಡಿ ಉದ್ದುದ್ದು, ಇದನ್ನ ಹಿಂಗೆ ಹಾಕೋಬೇಕು. ಇದು ಫುಲ್ಲು ಹೋಗ್ಬೇಕು ಆ ಥರ. ಪೇನ್ ವಿ ಶೇಪ್ ತೊಗೊಂಡಿರ್ತೀವಿ, ಅದನ್ನು ಇಲ್ಲಿ ಇದೆರಡು ಈಕ್ವಲ್ ಆಗಿ ಬರಬೇಕು ಆ ಥರ ಹಿಂದೆಗೆ ಹಾಕ್ಬಿಟ್ಟು ಸೆದ್ದು ಈ ಕಡೆಗೆ ಬಿಟ್ಬಿಡ್ಬೇಕು. ಈ ಥರ ಇಲ್ಲೇನು ಪಿನ್ ಮಾಡಿರ್ತೀವಿ ಅದನ್ನು ಓಪನ್ ಮಾಡ್ಕೋಬೇಕು. ಈ ಥರ ಓಪನ್ ಮಾಡಿದ ತಕ್ಷಣ ಈ ಪೀಸ್ ಏನಿರುತ್ತೆ ಅದನ್ನು ಅಟ್ಯಾಚ್ ಮಾಡಬೇಕು. ಈ ಥರ ಒಂದು ಲೇಯರ್ ತೊಗೊಂಡು ಅಟ್ಯಾಚ್ ಮಾಡ್ಕೊಳ್ಳಿ, ಆಗ ನೀಟಾಗಿ ನೆರಿಗೆಗಳು ಬರುತ್ತೆ. ಸೊ ಇಲ್ಲಿಗೆ ನೀವು ಸಣ್ಣ ಸಣ್ಣ ಪಿನ್ಗಳನ್ನ ಹಾಕೋಬೇಕು, ಯಾಕೆಂದರೆ ದಪ್ಪದು ಹಾಕಿದ್ರೆ ಎದ್ದು ಕಾಣಿಸುತ್ತೆ. ಅದಕ್ಕೆ ಸಣ್ಣ ಪಿನ್ನ ಈ ಥರ ಮಾಡ್ಕೋಬೇಕು. ಈ ಥರ ಪಿನ್ ಮಾಡಬೇಕು. ಮಧ್ಯ ಏನು ಲೇಯರ್ ಇರುತ್ತೆ ಇದಿಷ್ಟನ್ನು ಮಾತ್ರ ಪಿನ್ ಮಾಡಬೇಕು. ಈ ಥರ ಪಿನ್ ಮಾಡಾದ್ಮೇಲೆ ಈ ಥರ ಹರಡ್ಕೊಳ್ಳುತ್ತೆ. ಹರಡ್ಕೊಂಡಾಗ ನೀವು ಇಲ್ಲಿಗಾದ್ರೂ ಹಾಕ್ಬೋದು, ಎಲ್ಲಿಗಾದ್ರೂ ಡಾಬ್ ಹಾಕಿದ್ರೆ ಚೆನ್ನಾಗಿ ಕೂರುತ್ತೆ. ಇವಾಗ ಇಲ್ಲಿ ಏನು ಸೆರ್ಗಿದೆ ಇದನ್ನ ಯಾವ ಥರ ಹಾಕೋದಂದರೆ, ಇದನ್ನು ಸಿಂಪಲ್ಲಾಗಿ ಹಿಂದೆಗೆ ನಿಧಾನಕ್ಕೆ ಎಳ್ಕೋಬೇಕು. ಎಳ್ಕೊಂಡಿದ ತಕ್ಷಣ ಈಗ ಬರುತ್ತೆ. ಇದನ್ನ ನೀವು ಇಲ್ಲೇನು ಕಡ್ಡಿ ಕಟ್ಟಿರ್ತೀರಾ ಅದ್ರ ಮೇಲೆ ನೀಟಾಗಿ ಹೋಗ್ಬೇಕು, ಆ ಥರ ಹಾಕೋಬೇಕು. ಇದು ಹಾಕೊಂಡಾದ್ಮೇಲೆ ಈ ಸೆರ್ಗಿನ ಉದ್ದ ಇರುತ್ತೆ, ಸೊ ಈ ಸೆರ್ಗನ್ನ ಹಿಂಗೆ ಹಾಕ್ಬೇಕು. ಇದು ಈ ಕಡೆ ಅಗಲ ಬರುತ್ತೆ, ಅಗಲ ಬಂದಮೇಲೆ ಈ ಸೆರ್ಗನ್ನ ಮುಂದಕ್ಕೆ ಬಿಡಬೇಕು. ಮುಂದಕ್ಕೆ ಬಿಟ್ಟಾಗ ಈ ಥರ ಸೆರ್ಗಿ ನಾವು ಉದ್ದ ಬಿಟ್ಕೊಳ್ಳೋದು ಏನಕ್ಕೆ ರೀಸನ್ ಅಂದರೆ, ಒಂದು ಇಲ್ಲಿಗೆ ಹೋಗಬೇಕು, ಹೋಗಿ ಈ ಥರ ರೌಂಡ್ ಬಂದು ಇದು ಮುಂದೆ ಬರಬೇಕು. ಇದು ಎದೆ ಭಾಗ ಥರ ನೀಟಾಗಿ ಕಾಣಿಸುತ್ತೆ. ಇದು ಸೆರ್ಗು ನೀವು ಮುಂದೆ ಹಾಕ್ತೀರಾ, ಕೆಳಗಡೆ ಏನು ಸ್ಟೆಪ್ ಇದೆ ಅದನ್ನು ಈ ಥರ ನೀವು ಅಗಲ ಮಾಡಬೇಕು. ಈ ಥರ ನಾವು ತಗೊಂಡಿರೋ ಸೆರ್ಗನ್ನ ಅಗಲ ಮಾಡಿ ಈ ಕಡೆ ಯಾವುದಾದ್ರೂ ಹಿಂದ್ಗಡೆ ಪೀಸ್ ಇರುತ್ತೆ, ಆ ಪೀಸ್ಗೆ ನೀವು ಈ ಥರ ಹಿಂದೆ ಗುಂಡು ಪಿನ್ನು ಇಲ್ಲ ಬಟ್ಟೆ ಪಿನ್ನು ಏನಾದರೂ ಒಂದನ್ನು ಹಾಕಿದ್ರೆ ಅದು ನೀಟಾಗಿ ಕೂರುತ್ತೆ. ಮಾಡಬೇಕು, ಮಾಡಿದಾಗ ಇದು ಈ ಥರ ಕೂರುತ್ತೆ. ಈ ಥರ ಕೂರಿದಾಗ ನೀವು ಕೈಯಲ್ಲೇ ಹಿಂಗೆ ಅಗಲ ಮಾಡಿದ್ರೆ ಅದು ಆಟೋಮೆಟಿಕ್ ಅಗಲ ಆಗುತ್ತೆ. ಈ ಕಡೆನೂ ಅಷ್ಟೇ, ನಿಮಗೆ ಇಲ್ಲಿಂದೆ ಪೀಸ್ ಏನು ಸಿಕ್ಕಿಲ್ಲ ಅಂದರೆ ಏನು ಸ್ಕ್ರೀನ್ ಹಾಕಿರ್ತೀರ ಅಲ್ಲಿಗೇ ಪಿನ್ ಮಾಡ್ಬೋದು. ಈ ಥರ ಕೆಳಗಡೆಗೆ ಪಿನ್ ಮಾಡಿ, ಆವಾಗ ಈ ಥರ ನೀಟಾಗಿ ಅಗಲವಾಗಿ ಕೂರುತ್ತೆ. ನಾನು ಸೀರೆ ಫುಲ್ಲು ಪಿನ್ ತೊಗೊಂಡಿರೋದ್ರಿಂದ ಕೆಳಗಡೆ ಬಾರ್ಡರ್ ಕಾಣಿಸ್ತಾ ಇಲ್ಲ. ನಿಮಗೆ ಡಬಲ್ ಕಲರ್ ತೊಗೊಂಡಾಗ ಈ ಕಲರ್ ನೀಟಾಗಿ ಕಾಣಿಸುತ್ತೆ, ಮತ್ತು ಸೆಗ್ಗೂ ಬೇರೆ ಕಲರ್ ಕಾಣುತ್ತೆ, ಆವಾಗ ನಿಮಗೆ ನೀಟಾಗಿ ಕಾಣುತ್ತೆ. ಇವಾಗ ನಾವು ಇಲ್ಲಿಗೆ ಡಾಬ್ ಹಾಕಬೇಕು. ಆ ಡಾಬ್ನ ಈ ಕಡೆನೂ ಪಿನ್ ಮಾಡಬೇಕು, ಈ ಕಡೆನೂ ಪಿನ್ ಮಾಡಬೇಕು. ಮಾಡಿದಾಗ ಇದು ನೀಟಾಗಿ ಹರಡ್ಕೊಳ್ಳುತ್ತೆ. ಹರಡ್ಕೊಂಡ್ಮೇಲೆ ಈ ಸೆಗ್ನ ಮುಂದೆ ಬಿಡಬೇಕು. ಇಲ್ಲ ಓಪನ್ ಮಾಡಿ ಇಷ್ಟು ಅಗಲಿಸ್ತೀನಿ ಅಂತ ಅಂದ್ರೂ ಈ ಥರ ಓಪನ್ ಮಾಡ್ಕೋಬೋದು. ಓಪನ್ ಮಾಡಿ ಇದನ್ನು ಈ ಥರ ನೆರಿಗೆ ಥರನೇ ಇರುತ್ತೆ, ಸೊ ಈ ಥರ ಕಾಣಿಸುತ್ತೆ ಓಪನ್ ಮಾಡಿದಾಗ. ಈಗ ನೀವು ಇದಕ್ಕೆ ಡಾಬ್ನೂ ಹಾಕ್ಬೋದು. ಇವಾಗ ನಾನು ಜಸ್ಟ್ ದಾರ ಅಷ್ಟೇ ಕಟ್ತೀನಿ ನೋಡಿ.
ಈ ಕಡೆ ಗ್ಯಾಪ್ ಇರೋದ್ರಿಂದ ಇಲ್ಲಿ ಬಳೆನ ಹಾಕೋಬಹುದು. ಬಳೆ ಹಾಕೊಂಡು ಇಲ್ಲೆಲ್ಲ ನೀವು ಜ್ಯುವೆಲರಿ ಸೆಟ್ ಎಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಸೀರೆ ಎರಡು ಒಂದೇ ಕಲರ್ ಇರೋದ್ರಿಂದ ನಿಮಗೆ ಬಾರ್ಡ್ರ್ ಯಾವುದು ಸೀರೆ ಯಾವುದು ಅಂತ ಗೊತ್ತಾಗಲ್ಲ. ಎರಡು ಬೇರೆ ಬೇರೆ ಕಲರ್ ಇದ್ದರೆ ಸೆರ್ಗುನು ಒಂದು ಕಲರ್ ಬರುತ್ತೆ, ಆಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಇದೇ ಥರ ಡಬಲ್ ಸ್ಟೆಪ್ ಸೀರೆಯಲ್ಲಿ ತೋರಿಸ್ಕೊಡ್ತೀನಿ ಅದು ಯಾವ ಥರ ಹಾಕೋದು ಅಂತ. ಸೊ